ಪಂಜಿನ ಮೆರವಣಿಗೆ ಎಲ್ಲಿವರೆಗೂ ಸ್ವಲ್ಪ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಡೀ ದೇಶದಾದ್ಯಂತ ಕಾರ್ಗಿಲ್ ವಿಜಯೀ ದಿವಸ ಅಂತ ನಾವು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕಾರ್ಗಿಲ್ ವಿಜಯೀ ದಿವಸ ಅಂತ ಹೇಳಿ ಪಂಜಿನ ಮೆರವಣಿಗೆ ಮತ್ತು ಒಂದು ಸಭೆಯನ್ನು ನಾವು ಯೋಚನೆ ಮಾಡಿದ್ವಿ. ಆ ಪ್ರಕಾರವಾಗಿ ಸುಮಾರು ಒಂದು 20 ಜನ ಸೈನಿಕರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ವೇದಿಕೆ ಮೇಲೆ ಇದ್ದರು. 100 ಜನ ನಮ್ಮ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಇವತ್ತು ಕಾರ್ಗಿಲ್ ವಾರ್ ಆಗಿ ಇವತ್ತಿಗೆ 25 ವರ್ಷಗಳು ಆಯಿತು ನಮ್ಮ ದೇಶಕ್ಕೆ. ಅವತ್ತು 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಯಾವಾಗಲೂ ಶಾಂತಿ ಇರಬೇಕು ಅಂತೇಳಿ ಡೆಲ್ಲಿಯಿಂದ ಲಾಹೋರ್ವರೆಗೆ ಬಸ್ ಯಾತ್ರೆಯನ್ನು ಮಾಡಿದ್ರು. ಆ ಬಸ್ ಯಾತ್ರೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಇಡೀ ಪ್ರಪಂಚ ಭಾರತ ಮತ್ತು ಪಾಕಿಸ್ತಾನದ ಕಡೆಗೆ ಶಾಂತಿಯನ್ನು ಬಯಸ್ತಾ ಇರ್ತಕ್ಕಂಥ ದೇಶಗಳಾಗಿದ್ದಾವೆ, ಒಳ್ಳೆಯದವು ಅಂತ ಹೇಳಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಪಾಕಿಸ್ತಾನ ಆ ಬಸ್ ಯಾತ್ರೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಬಸ್ ಯಾತ್ರೆ ಲಾಹೋರ್ವರೆಗೆ ತಲುಪ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಮತ್ತೊಂದು ಕಡೆ ಭಾರತ ದೇಶದ ಒಳಗಡೆ ಒಂದು ಕಲಹ ನಿರ್ಮಾಣ ಆಗಬೇಕು, ಭಾರತ ದೇಶದೊಳಗೆ ಒಂದು ಅಶಾಂತಿ ನಿರ್ಮಾಣ ಆಗಬೇಕು, ಭಾರತ ದೇಶದಲ್ಲಿರ್ತಕ್ಕಂಥ ಗಡಿ ಪ್ರದೇಶವನ್ನು ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಒಂದು ಷಡ್ಯಂತ್ರವನ್ನು ಕುತಂತ್ರವನ್ನು ಪಾಕಿಸ್ತಾನ ಮಾಡಿ ಕಾರ್ಗಿಲ್ ಆ ಒಂದು ಗುಡ್ಡ ಪ್ರದೇಶಗಳಲ್ಲಿ, ಬೆಟ್ಟ ಪ್ರದೇಶಗಳಲ್ಲಿ 100 ಜನ 1000 ಜನ ಸೈನಿಕರನ್ನು ಕಳಿಸಿ ನಮ್ಮ ದೇಶದ ಸೈನಿಕರನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದು ನಿಧಾನವಾಗಿ ಪತ್ತೆಯನ್ನು ಹಚ್ಚಿ ಭಾರತ ಆ ಒಂದು 6000 ಅಡಿ ಎತ್ತರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕೆಳಗಡೆಯಿಂದ ನಮ್ಮ ಸೈನಿಕರು ಯುದ್ಧ ಮಾಡಿ ಆ ಒಂದು ಕಾರ್ಗಿಲ್ ಪ್ರದೇಶವನ್ನು ಮತ್ತೆ ಭಾರತದ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಪ್ರಪಂಚದ ಒಂದು ಈ ಯುದ್ಧದಲ್ಲಿ ಒಂದು ಅತ್ಯಂತ ದೊಡ್ಡ ಯುದ್ಧ ಅಂತ ಇದನ್ನು ಹೇಳ್ಬೋದು. ಸುಮಾರು 1.5ರಿಂದ 2 ತಿಂಗಳುಗಳ ಕಾಲ ನಡೆದಿರ್ತಕ್ಕಂಥ ಈ ಯುದ್ಧದಲ್ಲಿ ಭಾರತ ಜಯಶಾಲಿ ಆಗತ್ತೆ. ಇಂಥ ಒಂದು ಸಂದರ್ಭವನ್ನು ಆಚರಣೆ ಮಾಡಬೇಕು, ವಿಜಯೀ ದಿವಸವನ್ನು ಆಚರಣೆ ಮಾಡಬೇಕು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಕರೆ ಕೊಡ್ತಾರೆ. ಹಂಗೆ ಪ್ರತಿ ವರ್ಷ ವಿಜಯೀ ದಿವಸವನ್ನು ನಾವು ಮಾಡ್ತಾ ಇದ್ದೇವೆ. 100 ಜನ ಸೈನಿಕರ ಬಲಿದಾನ ಆಗುತ್ತೆ. ಆ 1000 ಜನ ಸೈನಿಕರು ತಮ್ಮ ಕೈಕಾಲುಗಳನ್ನು ಕಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶ ಸೈನಿಕರ ಬಲಿದಾನ ಆಗಿರ್ತಕ್ಕಂಥದ್ದನ್ನು ಇಡೀ ದೇಶ ಬಹಳ ದುಃಖದಿಂದ ಮತ್ತು ವಿಜಯ್ ಅಂತ ಒಂದು ಕಷ್ಟದಲ್ಲೂ ಕೂಡ ನಮ್ಮ ದೇಶ ಗೆಲ್ತು, ನಮ್ಮ ದೇಶದ ಸೈನಿಕರು ಗೆದ್ದರು, ವಿಜಯೀ ದಿವಸ ಅಂತ ಇಡೀ ಪ್ರಪಂಚ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಸರ್ಕಾರ ನಾವು ಪಂಜಿನ ಮೆರವಣಿಗೆಯನ್ನು ಮಾಡಬೇಕು ಮತ್ತು ಸುಮಾರು ದೂರದವರೆಗೆ ಪಂಜಿನ ಮೆರವಣಿಗೆಯನ್ನು ಮಾಡಿ ನಮ್ಮ ಸೈನಿಕರ ವೀರಗಾಥೆಯನ್ನು, ಯಶೋಗಾಥೆಯನ್ನು ಸ್ಮರಿಸ್ಕೊಳ್ಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ ಪಂಜಯಾತ್ರೆಗೆ. ಆದರೂ ಕೂಡ ನಾವು ಸ್ವಲ್ಪ ದೂರವರೆಗೆ ಪಂಜಯಾತ್ರೆ ಮಾಡಿದ್ವಿ. ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ರು, ವಾಹನಗಳನ್ನು ತರಿಸಿದ್ರು. ಎಲ್ಲ ಇದನ್ನು ಕಾಂಗ್ರೆಸ್ ಸರ್ಕಾರದ ಈ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ನಮ್ಮ ಸೈನಿಕರ ಒಂದು ಆ ವೀರಗಾಥೆಯನ್ನು, ಯಶೋಗಾಥೆಯನ್ನು ಸ್ಮರಿಸೋದಕ್ಕೂ ಕೂಡ ಈ ಸರ್ಕಾರಕ್ಕೆ ಸಮಯ ಇಲ್ಲ, ಈ ಸರ್ಕಾರಕ್ಕೆ ಮನಸ್ಸಿದೆ. ಇದನ್ನು ಖಂಡಿಸ್ತಾ ನಮ್ಮ ಸೈನಿಕರ ಆ ಒಂದು ಶೌರ್ಯವನ್ನು, ಆ ಒಂದು ಬಲಿದಾನವನ್ನು ಸ್ಮರಿಸ್ತಾ ಇವತ್ತು ಭಾರತ ಶಾಂತಿಯುತವಾಗಿದೆ, ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಸೈನಿಕರ ಕಾರಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆ ಒಂದು ಬಲಿದಾನವನ್ನು ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೇನೆ. ಏನು ಕಾರಣ ಸರ್ ತಮ್ಮ ಪರ್ಮಿಷನ್ ಕೊಡದೇ ಇರೋಕ್ಕೆ? ಒಂದು ಫೈರ್ ಸ್ಟೇಷನ್ ಗಾಡಿ ಕೂಡ ತಂದು ನಿಲ್ಲಿಸಿದ್ದಾರೆ. ಫೈರ್ ಸ್ಟೇಷನ್ ಗಾಡಿ ತೆಗೆದುಕೊಂಡು ಬಂದಿದ್ದಾರೆ, 16 ಜನ ಪೊಲೀಸರನ್ನು ಹಾಕಿದ್ದಾರೆ ಮತ್ತು 2-3 ಪೊಲೀಸ್ ವಾಹನಗಳನ್ನು ತಂದು ನಿಲ್ಲಿಸಿದ್ದಾರೆ. ಏನಾದ್ರು ಗಲಾಟೆ ಆಗ್ಬಿಡ್ಬೋದು ಅಂತ. ಈ ರೀತಿ ಗಲಾಟೆ ಆಗುವಂಥ ಪ್ರಮೇಯವೇ ಇಲ್ಲ. ಆದರೆ ಸರ್ಕಾರ ಈ ರೀತಿ ಇಂಥ ವಿಷಯಗಳಲ್ಲೂ ಕೂಡ ಈ ಥರ ಒಂದು ಧೋರಣೆಯನ್ನು, ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಇದೊಂದು ದೇಶದ್ರೋಹಿತನದ ನಿರ್ಧಾರ ಅಂತ ಹೇಳ್ತಾ ಈ ಸರ್ಕಾರದ ಧೋರಣೆಯನ್ನು ನಾನು ಖಂಡಿಸ್ತೀನಿ.